ಬೀತಿಯಾರ ಈಗ ನಿಮ್ಮ ಉಪಕಾರ ನಮ್ಮ ತಲೆ ಮ್ಯಾಗ ಭಾಳ ಐತಿ. ಮತ್ತೆ ಕೆಲಸಕ್ಕೆ ಎದಕ್ಕೆ ಕರ್ಕೊಂಬಂದ್ರಿ? ನೀವು ತಪ್ಪು ತಿಳ್ಕೊಂಡಿರಿ. ನಾ ಕೆಲಸದಕ್ಕಿನ ಕರ್ಕೊಂಡ್ ಬಂದಿಲ್ಲ, ಮಗುವಿಗೆ ತಾಯಿನ ಕರ್ಕೊಂಡ್ ಬಂದೇನಿ. ತಾಯಿ ಕರ್ಕೊಂಬಂದ ಅಂತ ಕೆಲಸದವ್ರು ಯಾವತ್ತೂ ತಾಯಿ ಆಗಕ್ಕೆ ಆಗಂಗಿಲ್ಲ. ನಿನ್ ಕೈಯಾಗ 1,00,000 ರೂಪಾಯಿ ಕೊಟ್ಟಿನವ, ಆ 1,00,000 ರೂಪಾಯಿ ಎಣಿಸ್ಕೊಂತ ಕುಂತು ಬಿಡ. ಆಮೇಲೆ ನನ್ನ ಮೊಮ್ಮಗ ಹೊತ್ತೊಳೆ ಸರಿಯಾಗಿ ಹಾಲು ಕುಡಿಸು, ಅಷ್ಟ ನಿನ್ ಕೆಲಸ. ಈ ಮನ್ಯಾಗ 3 ಹೊತ್ತು ಚಂದಾಗ ಅಡಿಗೆ ಮಾಡಿ ಹಾಕ್ಬೇಕೀಗ. ಅದನ್ನು ಎದಕ್ಕೆ ಹೇಳ್ತೀನಿ ಅಂದ್ರೆ ನನ್ನ ಮೊಮ್ಮಗ ಹಾಲು ಬೇಕಲ್ಲ. ಮತ್ತೆ ಹಾಲು ಬೇಕು ಅಂತಂದ್ರೆ ಈಕೆಗೆ ಚಂದಾಗ ಅಡಿಗೆ ಮಾಡಿ ಹಾಕ್ಲೇಬೇಕು. ಹಾಕ್ರಿ ಬಿಡ್ತೀರ. ಇನ್ನೇನಾರ ಅಂದ್ರ ಆಕೆ ಕೈಲಿ ಹೊಟ್ಟೆ ಏನು ಅನ್ನಿಸ್ಕೊಳಕ್ ಹೋಗ್ಬೇಡ್ರಿ. ಬಿಟ್ಟಿ 3 ಹೊತ್ತಿನ ಕೂಳು ಹಾಕಿರಿ. ಮತ್ತೆ ನಾನು ಹಾಲು ಕೊಡಾಕ, ಮಗುಗೆ ಹಾಲು ಕೊಡಾಕ 1,00,000 ರೂಪಾಯಿ ಕೊಟ್ಟಿನಿ. ಇನ್ನು ಏನೈತಿ? ಎಲ್ಲಿ ತುಟಕ್ ಪಿಟಕ್ ಅನ್ನುವಂಗಿಲ್ಲ, ಎಲ್ಲಿ ಏನು ಮಿಸ್ವಂಗಿಲ್ಲ, ಒಟ್ಟ ಮಾತಾಡುವಂಗಿಲ್ಲ ನೋಡಿ ನೀನು ಈ ಮನ್ಯಾಗ. ಇಂಥ ಕೂಡ ಮಾತಾಡೋದ? ನನಗೇನು ಹರ್ಕ ತೆಗಿತ್ ಹೋಗು. ಮಾತಾಡುವಂಥ ಟೈಮ್ ಬರ್ತತಿ. ನಾ ಏನಂತ ನಿನಗೆ ಗೊತ್ತಿಲ್ಲ. ನಾ ನೀನು ಹಡ್ದವ. ನೀ ಸೇರಾದ್ರೆ ನಾ ಸವಾ ಸೇರ. ಜೋಡಿ ಅಂದ್ರೆ ಇದು ನೋಡು. ಬಿಟ್ಟೇರ ಸುಮ್ಮನೆ ನಿಂತಿರಲ್ಲ. ನನ್ನ ಮೊಮ್ಮಗನ ಕೈಯಾಗ ಕೊಡ್ರಿ. ಇಲ್ಲೇ ಹೋಗ್ರಿ, ಆರತಿ ತಟ್ಟಿ ತರೋರಿ. ನೋಡಿಲಿ, ಹೊಸ ಸಸಿ ಬಂದಾಳ ನಿಮ್ಮ ಮನೆಗೆ. ನನ್ನ ಮೊಮ್ಮಗ ಹೊಸ ತಾಯಿ ಬಂದಾಳ. ಹೋಗ್ರಿ, ಆಧಾರದಿಂದ ಒಳಗ ಬರಮಾಡ್ಕೊಡ್ರಿ ನಿಮ್ಮ ಸಸಿನ. ಹೆಂಗದಾಳ್ರಿ ನನ್ನ ಮೊಮ್ಮಗನ್ನ ಹೊಸ ತಾಯಿ? ಬೀಗ್ತಿಯಾರ ಏನಿದೆ? ಏನಂತ ಕೇಳ್ತಿರಲ್ಲ? ನನ್ನ ಹಳೆಯಾಗ ಇನ್ನೊಂದು ಲಗ್ನ ಮಾಡ್ಕ ಕರ್ಕೊಂಡ್ ಬಂದಿನಿ ನಾನು. ಮತ್ತೆ ನನ್ನ ಮೊಮ್ಮಗ ತಾಯಿ ಪ್ರೀತಿ ಸಿಗುದು ಬೇಡನ? ಅದಕ್ಕೆ ಖುದ್ದಾಗಿ ನಾನ ಹೆಣ್ಣು ನೋಡಿ ಸಕಲ ಗುಣ ಸಂಪನ್ನಿನ ನೋಡಿ ತೆಗೆದು ಲಗ್ನ ಮಾಡಿಸಿ ಕರ್ಕೊಂಡ್ ಬಂದೇನ್ರಿ. ಏನ್ ಮಾಡಕತ್ತಿ ನೀನು? ತಾಯಿ ಎಲ್ಲ ನೀನು. ನಾ ಬದುಕಿರೋ ಕಲೆ ಅದು ನನ್ನ ಕಣ್ಣಿದ್ರಿಗೆ ನನಗ ಸೌತಿ ತರ್ತೀಯ. ನನ್ನ ಹೆತ್ತ ತಾಯಿ ಅಲ್ಲ, ನನ್ನ ಶತ್ರು ನೀನು. ನಾನಿನ್ ತಾಯಿನ ಯಾವಾಗ ಅನ್ನೆ? ನೀನು ಅಂದಿ ನನ್ನ ತಾಯಿ ಎಲ್ಲ ಅಂತೇಳಿ ಬಾಯಿ ಬಿಟ್ಟಂತಿ. ಮತ್ತೆ ನಾ ಯಾವಾಗ ತಾಯಿ ಅದ್ ನಿನಗ? ನಿನ್ ಗಂಡ ಬೇಡ, ಮಗು ಬೇಡ, ನಿನ್ನ ರೊಕ್ಕ ಒಂದ ಬೇಕಂತ ಹೇಳಿದಿ. ರೊಕ್ಕ ಕೊಟ್ಟಿವಿ. ಇನ್ನೇನೈತಿ? ನಮ್ದು ನಿಮ್ದು ವ್ಯವಹಾರ ಕರೆಕ್ಟ್ ಆಗೈತಿ. ನೀನು ವ್ಯವಹಾರಿಕವಾಗಿ ಜೀವನ ಮಾಡ್ತೀವ, ನಾವು ವ್ಯವಹಾರಿಕವಾಗಿ ಜೀವನ ನಡೆಸ್ತೀವಿ. ನಿನ್ನಂತಕ್ಕೆ ಕೂಡ ಸಂಬಂಧಗಳು ಏನು ಇಟ್ಕೊಂಡಿಲ್ಲ ನಾವು. ನನಗ ನಿನಗ ಸಂಬಂಧನ ಇಲ್ಲ ಅಂತಂದಾಗ ನೀನು ಏನು ಕೇಳಕ್ ಅಧಿಕಾರನೂ ಇಲ್ಲ. ನಿನಗೇನಿದ್ರು ದುಡ್ಡು ಬೇಕಂದಿ, ದುಡ್ಡು ನಿನ್ ಮುಖದ ಮ್ಯಾಗ ಬಿಸಾಕಿನಿ. ಇನ್ನೇನಿದ್ರು ನನ್ನ ಮೊಮ್ಮಗ ಹಾಲು ಕುಡಿಸಾಕಷ್ಟ ನೀನು ಈ ಮನೆಯಾಗ ಇರ್ಬೇಕಾದಿದ್ದ. ಇನ್ನ ಕೂಸಿಂದ ಲಾಲನೆ ಪಾಲನೆ ಮಾಡೋದು ಇಲ್ಲಿ ಬಂದಾಳಲ್ಲ ಹೊಸ್ತಾಗಿ ರೇಖಾ ಮಾಡ್ತಾ. ಏನಂತೀವ ರೇಖಾ? ತಗೋರಿ ಪಾಪನ. ರೇಖಾ ಇನ್ನ ಮ್ಯಾಗಿದ್ದ ಇದಕ್ಕ ತಾಯಿ ನೀನ. ಇದ್ರ ತಾಯಿಗೆ ಅಂಕರ್ ಕರ್ಮೆ ಇಲ್ಲ. ಅದಕ್ಕೆ ಬರೀ ದುಡ್ಡಿನ ಹುಚ್ಚವ. ರೊಕ್ಕ ಅಂತ ಬಡ್ಕೊಂತತಿ. ಇದನ್ನ ಭಾಳ ಚಂದ ಸಾಕ್ಬೇಕು ನೋಡುವ ನನ್ನ ಮೊಮ್ಮಗನ್ನ. ಇನ್ ಮ್ಯಾಗಿದ್ದ ಇದು ನಿಂತಾವ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಮನ್ಯಾಗ ಕೆಟ್ಟ ದೃಷ್ಟಿ ಭಾಳ ಅದಾವು. ಒಂದಿಟ್ಟು ನೋಡ್ಕೊಂಡು ಜೀವನ ಮಾಡ ತಂಗಿ. ಇಲ್ಲಿ ಕುಂತಾಳಲ್ಲ ಕಾಟದ ಮ್ಯಾಗ, ಆಕಿ ನನ್ನ ಮೊಮ್ಮಗ ಹಾಲು ಕುಡ್ಸಾಕ ಆಳು ಇಟ್ಕೊಂಡಿವಕಿನ್ನ. 1,00,000 ರೂಪಾಯಿ ಕೊಟ್ಟಿನಿ ಆಕಿಗೆ. ಮತ್ತೆ ಆಕಿ ಏನಾರ ಹಾಲು ಕುಡಿಸ್ಲಿಕ್ಕಂದ್ರ ಬೇಸಾಗ ದಬಾಯಿಸ. ಆಯ್ತ್ರಿ. ಗಿರಿ ಏನಿದೆಲ್ಲ? ನೀನು ಮದುವೆ ಬಂದ? ಹೌದು. ಈಗ ನನ್ನ ಹೆಂಡತಿ ರೇಖಾ. ನೀನು ನಿನ್ನ ದಾರಿ ನೋಡ್ಕೊಂಡು ಮತ್ತು ನಾನು ನನ್ನ ದಾರಿ ನೋಡ್ಕೋಬೇಕಲ್ಲ. ಅಷ್ಟಕ್ಕೂ ನೀ ಏನು ಕೇಳುವಂಗಿಲ್ಲ. ಹೇಳ್ಬಿಟ್ಟಿಯಲ್ಲ, ರೊಕ್ಕ ಕೊಟ್ಬಿಟ್ರ ನಾನು ಯಾರೋ ನೀನು ಯಾರೋ ಅಂತಂದು ಡೈವರ್ಸ್ ಪೇಪರಿಗೆ ಸೈನು ಹಾಕಿ ಇನ್ನೇನೈತಿ? ನೀನೇನಿದ್ರು ಅತ್ತೇರು ಹೇಳಿದ್ರಲ್ಲ ನಮ್ಮ ಅತ್ತೇರ, ನನ್ನ ಖುಷಿಗೆ ಹಾಲು ಕೊಡು ಆಯಾ ನೀನು. ಅಯ್ಯೋ ಇಂಥವಕ್ಕೆಲ್ಲ ಏನ್ ತಿಳಿಸಿ ಹೇಳ್ತಿ ಬಿಡ ಯಪ್ಪ ತಮ್ಮ. ನೋಡು ಮನ್ಯಾಗ ಕೆಟ್ಟ ದೃಷ್ಟಿ ಭಾಳ ಅದಾವು. ಒಂದಿಟ್ಟು ಹುಷಾರಿಂದ ಇರಿಬ್ರು ಗಂಡ ಹೆಂಡತಿ. ಏನಾರ ಬೇಕಾತಂತಾರ ನನ್ನ ಫೋನ್ ಹತ್ರ ಆಯ್ತಾ? ನೋಡವ, ಇನ್ಮ್ಯಾಗಿದ್ದ ಇದು ನಿನ್ ಮಗ ಚಂದ ನೋಡ್ಕೋಬೇಕು ನೋಡ್ರಿ ಕಾಕ. ಆಯ್ತ್ರಮ್ಮ. ಇದನ್ನೆಲ್ಲ ಕಣ್ಣಿಲ್ಲ ನೋಡಕ್ ಆಗ್ತಾ ಇಲ್ಲ ನನಗೆ. ಹೊಟ್ಟೆ ಉರಿಯಾಕತ್ತೈತಿ. ಇನ್ನೊಂದು ಮದುವೆ ಆಗಿ ಬಂದ ಇವನು. ಬೀಗ್ತಿಯಾರ ಇದೆಲ್ಲ ಏನಂತ ಕೇಳ್ತಿರಲ್ರಿ? ಅಲ್ಲ, ಮಗ ಸೊಸಿ ಲಗ್ನ ಆಗಿ ಮನಿ ಬಂದಾರ, ಆರತಿ ಅತ್ತಂತ ನಾ ಹೇಳಾಕತ್ತೀನಿ. ನೀವು ನೋಡಿದ್ರ ಏನಂತ ಕೇಳಾಕತ್ತೀರಿ? ಹೋಗ್ರಿ, ಆರತಿ ತಂದು ಆರತಿ ಮಾಡ್ರಿ. ನಿಮ್ಮ ಸೊಸಿನ ಒಳಗ ಮನಿ ತುಂಬಿಸ್ಕೋರಿ. ಅಲ್ಲ, ನಿಮ್ಮ ಮಗಳ ಜೀವನ ನೀವ ಬೀಗ್ತಿಯಾರ ಈಗ ಹೇಳ್ದಷ್ಟು ಮಾಡ್ರಿ. ಹೋರಿ, ನೀವು ಆರಾಮಾಗಿರ್ರಿ. ವಯಸ್ಸಾಗೈತಿ. ನೀವೇನೇನೇನೇನು ತಲೆ ಹಚ್ಕೊಳಕ್ ಹೋಗ್ಬೇಡ್ರಿ. ಆರಾಮಾಗಿರ್ರಿ. ನಾನು ಆಗಾಗ ಮನೆ ಬಂದು ಹೋಗ್ತೀನಿ. ಆದ್ರೆ ನನ್ನ ಮೊಮ್ಮಗನ್ನ ಚಂದ ನೋಡ್ಕೊರಿ. ಅದೈತಲ್ಲ ಗೌರಿ, ಆಕೆ ಏನಂದ್ರು ನೀವು ತಲೆ ಹಚ್ಕೊಳಕ್ ಹೋಗ್ಬೇಡ್ರಿ. ನೀವು ಆರಾಮ್ ಸಿರಿ ಇರ್ರಿ. ಈ ಮಗು ಚಂದ ಇರ್ಬೇಕು. ಇವ ಜಮೀನ್ದಾರನ ಮೊಮ್ಮಗ. ರಾಜ ಇದ್ದಂಗಿರ್ಬೇಕು. ಏನು ಕಡಿಮೆ ಆಗ್ಬಾರ್ದು ಅವಂಗ. ಆಯ್ತು ರೀ. ನನ್ನ ಮೊಮ್ಮಗ ಜಮೀನ್ದಾರನ ವಂಶದ ಕುಡಿ. ನನ್ನ ಮೊಮ್ಮಗನ ಚಂದ ನೋಡ್ಕೊ. ನನ್ನ ಸಂತೋಷ ಎಲ್ಲ ನನ್ನ ಮಗಗೆ ದಾರಿ ಎರಿತೀನಿ. ನೀವೇನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅತ್ತಿ.
ಅಮ್ಮ ನೀವೇನು ಚಿಂತೆ ಮಾಡಬೇಡ್ರಿ. ನಾನು ನನ್ನ ಹೆತ್ತ ಮಗನಕಿನ್ನ ಹೆಚ್ಚಿಗೆ ನೋಡ್ಕೋತೀನಿ, ಆಯ್ತು ರೀ. ನನಗೆ ಆ ನಂಬಿಕೆ ಇದ್ದಲ್ಲಿನ ನಿನ್ನ ಈ ಮನೆಗೆ ಕರ್ಕೊಂಡ್ಬಂದೇನಿ. ಆದ್ರೆ ನನ್ನ ಮಗಳಿಗೆ ಮಾತ್ರ ಹೇಳಿದ್ನಲ್ಲ ನಾನು, ಪಾಠ ಮಾತ್ರ ಚಂದ ಕಲಿಸ್ಬೇಕಾ ತಂಗಿ? ಆಯ್ತು ತಗೊಳ್ರಿ. ನನಗೆ ನನ್ನ ಕಣ್ಣ ನಂಬಕ್ಕಾಗವಲ್ದು. ರೇಖಾ, ಒಳಗೆ ಹೋಗಿ ದೇವ್ರ ಮುಂದೆ ದೀಪ ಹಚ್ಚೋಗು. ಹ್ಞೂ ರೀ ಅತ್ತೆಮ್ಮ. ಗೌಡ್ಶಾನ್ಯಾರ, ನನಗೆ ನನ್ನ ಕಣ್ಣಿಲೆ ಇದನ್ನ ಯಾವುದೂ ನಂಬಕ್ಕಾಗ್ತಾ ಇಲ್ಲ. ನೀವು ಹಿಂಗತಿ ಮಾಡ್ತೀರಂತ ಗೊತ್ತಿದ್ದಿದ್ದಿಲ್ಲ ನನಗೆ. ನೀವೇ ನಿಮ್ಮ ಮಗಳ ಜೀವನನ ನಿಮ್ಮ ಕೈಯಾರೆ. ಸಮಯ ಸಂದರ್ಭ ಮುಂದೆ ನಿಮಗೂ ಗೊತ್ತಾಗತ್ತಾ. ಈಗ ಏನು ನಾನು ಕೇಳಬೇಡ್ರಿ. ಈಗ ಸದ್ಯದ ಪರಿಸ್ಥಿತಿಯಾಗ ನಾ ಏನು ಹೇಳುವಂಥ ಸ್ಥಿತಿಯಾಗಿಲ್ಲ. ಈಗ ಏನಿಲ್ಲ, ನನ್ನ ಮೊಮ್ಮಗ ಚಂದಾಗ ಬೆಳಿಬೇಕು ಅಷ್ಟೆ. ಆದ್ರೆ ಮೊದ್ಲಿನ ಥರ ನನ್ನ ಮಗಳಿಗೆ ಹೆದರಾಕ್ ಹೋಗ್ಬೇಡ್ರಿ. ಆಕೆ ಏನಾರ ಅಂದ್ಲಂದ್ರೆ ಶಿಸ್ತ ಜಾಸ್ತಿ ಕಲೀರಿ ನೀವು. ಈ ಮನ್ಯಾಗ ಆಕೆದು ಏನು ಸ್ಥಾನ ಅನ್ನೋದು ನೀವು ಎತ್ತಿ ತೋರಿಸ್ಬೇಕು. ಹಳೆಯಂದ್ರೆ ನೀವು ಅಷ್ಟೇ, ಆಕೆ ಸ್ಥಾನ ಏನು ಅನ್ನೋದು ಎತ್ತಿ ಕಲಿಸ್ರಿ ನೀವು. ಹಾಂ ಆಯ್ತು ರೀ ಅತ್ತಿ. ಮಮ್ಮಿ ವಾಟರ್ ಏನಾರು ತಿನ್ನಕ್ ಮಾಡ್ಕೊಡು. ಏನು ಮಾಡ್ಕೊಡ್ಲಪ್ಪ, ಮನ್ಯಾಗ ಏನು ರೇಷನೇ ಇಲ್ಲ. ಮತ್ತ ಮುಂಜಾನೆ ಆಗ ಒಂದಿಟ್ಟು ಅವಲಕ್ಕಿ ಮಾಡ್ಕೊಟ್ಟಿದ್ದೆ, ಈ ವಾಟರ್ ನನ್ಗೇನಾರ ಮಾಡ್ಕೊಡು. ಏನು ಮಾಡ್ಲಪ್ಪ ನಾನು, ಮಗಗರ ಹೊಟ್ಟೆಸ್ತತಿ, ಏನು ಮಾಡೋದು? ನನ್ನ ಗಂಡರ 10 ರೂಪಾಯಿ ಕೊಡವಲ್ಲ, ಏನು ಮಾಡ್ಲಪ್ಪ. ಆತ ಪುಟ, ನೀ ಆಟ ಆಡ್ಕೊ ಹೋಗು. ಹಿಂದೆಗಡೆ ನಾ ಎಲ್ಲ ಕರಿತೀನಂತ, ಏನಾರ ತಿನ್ನಕ್ಕೆ ಮಾಡಿ. ಯಾಕನ ನೀ ಸರಿಯಾಗಿ ಅಡಿಗೆನ ಮಾಡವಲ್ಲ, ಬರೀ ಅನ್ನ ಸಾರು. ಅದು ಸೊಸೈಟಿ ಅಕ್ಕಿ ಅನ್ನ ಮಾಡ್ತೆ, ಅಲ್ಲಿ ಅಜ್ಜಾರ ಮನೆಯಾಗ ಇದ್ದಾಗ ಚಲೋ ಅಕ್ಕಿ ಅನ್ನ ಮಾಡ್ತಿದ್ದೆ. ಯಾಕ ಮಮ್ಮಿ ಹಿಂಗತಿ ಮಾಡ್ತಿ? ಪರಿಸ್ಥಿತಿ ಹೆಂಗತಿ ಬರ್ತತಿ ಹಂಗತಿ ಹೋಗ್ಬೇಕು. ಮಮ್ಮಿ ಇಲ್ಲಿರೋದು ಬೇಡ, ಅಜ್ಜಾರ ಊರಿಗೆ ಹೋಗು ನಡಿ. ಅತ್ತಿ ಎಷ್ಟು ಚಂದ ಅಡಿಗೆ ಮಾಡ್ಕೊಡ್ತಿದ್ಲ ನನಗ. ಸಾಕು ಹೇಳ್ದಿದ್ದು, ಅತ್ತಿ ಸಡಗರ ಹೇಳಿದ್ದನು ಸಾಕು. ಎಲ್ಲ ಆಕಿಯಿಂದ ಇಷ್ಟೆಲ್ಲ ಆಗಿದ್ದು. ಹೋಗಿ ಸುಮ್ಮನೆ. ಏನು ಮಾಡಲಿ ನಾನು? ಯಾಕೆ ನನ್ನ ಗಂಡ ಹಿಂಗತಿ ಮಾಡಕತ್ತಾನ? ಹೊಟ್ಟೆಸ್ತತಿ ತಿನ್ನಕ್ಕೆ ಏನಾರು ಮಾಡ್ಕೊಡು. ಮನ್ಯಾಗ ಏನೇನು ಇಲ್ಲ, ಒಂದು ಉಪ್ಪಿನ ಹೊಳ ಮೊದಲಾಗಿಲ್ಲ. ಏನು ಮಾಡ್ಕೊಡ್ಲಿ ನಿಮ್ಗೆ? ಏನು ರೇಷನ್ ತಂದು ಕೊಟ್ರೇನ ಮಾಡಿ ಹಾಕಕ್ಕ? ಹೌದನ, ಖಾಲಿಗೈತನ ರೇಷನ್? ಕೊಳ್ಳಾಗ ಸರ ಐತಲ್ಲ, ಅದನ್ನ ತೊಗೊಂಬ, ಇಲ್ಲಿ ಒತ್ತಿ ಇಡ್ತೀನಿ. ಇಟ್ಬಿಟ್ಟು ರೊಕ್ಕ ತಂದು ಕೊಡ್ತೀನಂತ ರೇಷನ್ ಮಾಡಿ ಊಟ ಮಾಡು. ನೀವು ದುಡ್ದಿದ್ದು ಏನು ಮಾಡ್ತೀರಿ? ಇದ್ದ ಬದ್ದು ಬಂಗಾರ ಎಲ್ಲ ಒತ್ತಿ ಇಟ್ಕೊಂಡ್ರಿ. ಏನು ನಡೆಸಿರಿ ನೀವು? ಮತ್ತು ಕುಡಿಯೋ ಚಟ ಕಲ್ಕೊಂಡಿರಿ. ಏನು ಮಾಡಕತ್ತೀರಿ ನೀವು? ನಾ ಏನು ಮಾಡಕತ್ತಿಲ್ಲ. ನಾ ಏನು ಮಾಡಲಿ ಅದಕ್ಕೆ ನಿನ್ಗೆ ಹೇಳಿದ್ನೆ. ನಿಮ್ಮ ತವ್ರ ಮನೆಯಾಗಿಂದ ಏಟ್ ಬರ್ತೈತಿ ಆಟ ಗೆಬರ್ಕೊಂಬ ಅಂತಂದ್ರೆ ನನ್ನ ಮಾತು ಕೇಳಿದಿನ. ನಿಮ್ಮ ತಮ್ಮನ ಹೆಂಡತಿಗೆ ಅಂಜಿ ಮೀನಾಕ್ಷಿ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕು ಅಂತ ನಾ ಹೇಳಿದೆ. ಆಕಿನ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ಲ. ಬಂದು ಕುಂತಿ, ನಾ ಏನು ಮಾಡಲಿ? ಮದುವೆ ಆದಾಗಿಂದನು ನಮ್ಮ ಅಪ್ಪನ ಮನೆಯಾಗ ಅದೀರಿ ನೀವು ಬಂದು. ಒಂದು ದಿನಾನರ, ಒಂದೇ ಒಂದು ದಿನಾನರ. ಈಗ ನಮ್ಮ ಅಪ್ಪನ ಮನೆಗಿಂದ ಈಗ ಬಂದೀನಿ ನಾನು. ಮದುವೆ ಆದಾಗಿಂದ ಒಮ್ಮೆರ ನಿಮ್ಮ ಸ್ವಂತ ದುಡ್ನ್ಯಾಗ 1 ಕಿಲೋ ಅಕ್ಕಿ ತಂದು ಕೊಟ್ಟಿರೆ ನನಗೆ? ಒಮ್ಮೆರ ಒಂದು ಮಳ ಹೂ ತಂದು ಕೊಟ್ಟಿರೇನು? ಯಾವಾಗಲೂ ಬರೀ ನನ್ನ ತವ್ರ ಮನೆಯಿಂದ ತಿನ್ಕೊತ ಬಂದಿರಿ. ನಮ್ಮಪ್ಪ ನಮ್ಮವ್ವ ಇಲ್ಲಿ ಬಂದಿದ್ರು ಅವರ ಖರ್ಚು ನೋಡ್ಕೊಂಡು ಹೋಗ್ಯಾರ. ನೀವು ಇಷ್ಟು ವರ್ಷ ಆತ ನನ್ನ ಮದುವೆ ಆಗಿ ಒಂದಿನಾರ ಏನಾರ ಮಾಡಿರೇನ? ಈಗ ನೋಡಿದ್ರ ಅದನ್ನ ಕೊಡು, ಇದನ್ನ ಕೊಡು, ಅದ್ ಮಾಡು, ಇದು ಮಾಡು ಅಂತ ಹೇಳ್ತೀರಿ. ಇಷ್ಟೊಂದು ಹಾರಾಡ್ದಿತ್ತಂದ್ರೆ ನಿನ್ನ ತವ್ರ ಮನೆಗೆ ಹೋಗಿರು. ನನ್ನ ಕೈಲೆಲ್ಲ ತರಕ್ಕಾಗಂಗಿಲ್ಲ. ನಿಮ್ಗೆ ಸಂಸಾರ ನಿಭಾಯಿಸಕ್ಕೆ ಆಗ್ಲಿಕ್ಕಂದ್ರೆ ನನ್ನ ಯಾಕ್ರಿ ಮದುವೆ ಆದ್ರಿ? ಏನೋ ಒಂದು ಸ್ವಲ್ಪ ನಿನ್ನ ತವ್ರ ಮನ್ಯಾಗ ಬೇಷದಾರ, ಏನೋ ಕೊಡ್ತಾರಲ್ಲ ಅಂತೇಳಿ ನಾನು ನಿನ್ನ ಮದುವೆ ಆದ್ರೆ ನೀನು ಬೋಕ್ಯಾಗಿ ಮನೆ ಬಂದು ನಿಂತೀನಿ ನೋಡು. ಏನು ಮಾಡೋದು ನೀನು ತಗೊಂಡು? ಆದರೂ ಅತಿ ಐತ್ರಿ ನಿಮ್ದು. ಯಾಕೆ ಹಿಂಗತಿ ಮಾಡಕತ್ತೀರಿ ನೀವು? ನನಗೆ ಅದೇನು ಗೊತ್ತಿಲ್ಲ. ರೇಷನ್ ತೊಗೊಂಬರ್ರಿ. ಯಾ ರೇಷನ್? ನಾನು ಎಲ್ಲ ತರಕ್ಕಾಗಲ್ಲ. ನಿನ್ನ ಇದು ಕುದಿಗೆಗಲ್ಲ ಸರ ಐತಲ್ಲ, ಅದನ್ನ ಕೊಡು, ಬೇಕಂದ್ರೆ ಒತ್ತಿ ಇಟ್ಟು ತಂದು ಕೊಡ್ತೀನಿ. ನನಗೆಲ್ಲ ನಿಮ್ಮನ್ನ ಸಾಕಾಗಂಗಿಲ್ಲ. ನಿನ್ಗೆ ಅಷ್ಟು ಮಿಕ್ಕಿ ಊಟ ಉಪಚಾರ ಬೇಕು ಅಂದ್ರೆ ನಿಮ್ಮ ತವ್ರ ಮನೆಗೆ ಹೋಗಿ ಇಸ್ಕೊಂಬಾ. ನನಗೆ ಕೂಡ ತಂದು ಹಾಕಕ್ಕಾಗಂಗಿಲ್ಲ ನೋಡು. ನೀವು ಗಂಡಸಲ್ಲನ? ಗಂಡಸಲ್ಲನ? ನಾನು ತವ್ರ ಮನೆಗಿಂದ ತಂದು ಹಾಕಿದಾಗನ ನೀವು ತಿಂತೀನಂದ್ರೆ ನನ್ನ ಯಾಕ್ರಿ ಮದುವೆ ಆದ್ರಿ? ಯಾ ಸುಖಕ್ಕೆ ಗಂಡ ಅಂತೇಳಿ ನಿಮ್ಮನ್ನ ನಾನು ಯಾಕೆ ನನ್ನ ತವ್ರ ಮನೆಗೆ ಹೋಗಿ ತರ್ಬೇಕ? ಗಂಡ ಆಗಿರಿಲ್ಲ, ತಂದು ಹಾಕ್ರಿ ನಮ್ಗೆ. ನನ್ನ ಯಾಕ್ರಿ ಬಿಡ್ತೀರಿ? ಇದ್ದಿದ್ದು ಇದ್ದಂಗೆ ಹೇಳೀನಿ. ನಿಮ್ಗೆ ನಮ್ಗೆ ತಂದು ಹಾಕಕ್ಕೆ ಆಗಂಗಿಲ್ಲ ಅಂದ್ರೆ ನನ್ನ ಯಾಕ್ರಿ ಮದುವೆ ಆದ್ರಿ? ಭಾಳ ಹರಡ್ಬೇಡ. ಭಾಳ ಹರಡಿದೆ ಅಂದ್ರೆ ಇನ್ನೊಂದು 4 ಬೀಳ್ತಾವೆ. ನನಗೆ ತಂದು ಹಾಕಕ್ಕಾಗಿಲ್ಲ. ಬೇಕಂದ್ರೆ ನೀ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡ್ಕೊಂಡು ತಿಂದು ಸಾಯಿ ನೀನು. ನನಗೆ ಆಗಂಗಿಲ್ಲ ನೋಡ. ಇಲ್ಲಾಂದ್ರೆ ನಿಮ್ಮ ಅಪ್ಪನ ಮನೆಗಿಂದ ಹೋಗ್ತೊಂಬಾ. ನನಗೆ ತಂದು ಹಾಕಕ್ಕಾಗಂಗಿಲ್ಲ ನೋಡು. ಎಬ್ಬಿಸ್ಬಿಟ್ಲ ಅಲ್ಲನ. ಹೋಗು, ಕೂಲಿ ಕೆಲ್ಸಕ್ಕೆ ಹೋಗಿ ಎಷ್ಟೋ ಮಂದಿ ಜೀವನ ನಡೆಸ್ತಾರಿಲ್ಲ, ಮಾಡಿ ಹೋಗು. ಇವ್ರಿಗಿಂತ ಕೆಟ್ಟವ್ರು ಅದಾರಂತ ಗೊತ್ತಿರಲಿಲ್ಲ. ಅಂದ್ರೆ ನನ್ನ ತವ್ರ ಮನೆಗಿಂದ ನಾನು ತರ್ತಿದ್ದೆ. ನನ್ನ ತವ್ರ ಮನೆಯವ್ರು ಹಾಕಿದ್ರಂತೇಳಿ ನನ್ನ ಚಂದ ನೋಡ್ಕೊಂತಿದ್ರಿ ಇವರು. ಈಗ ನಂದಿಂದ ಏನು ಲಾಭ ಇಲ್ಲ ಅಂತೇಳಿ ಇವ್ರು ನನ್ನ ಹಿಂಗೆಲ್ಲ ನೋಡ್ಕೊಳಕತ್ತಾರ. ನಾ ಇವ್ರನ್ನ ಭಾಳ ಒಳ್ಳೆಯವ್ರು ಅನ್ಕೊಂಡಿದ್ದೆ. ಇಷ್ಟೊಂದು ಕೆಟ್ಟವ್ರು ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಈಗ ತವ್ರ ಮನೆ ಹೆಂಗೆ ಹೋಗ್ಲಿ ನಾನು? ಹೋದ್ರ ತಮ್ಮನ ಹೆಂಡತಿದ್ರಿಗೆ ಸುಮಾರಾಗ್ತೀನಿ. ನಾನು ಹೆಂಗೆ ನನ್ನ ಜೀವನ ನಡೆಸಲಿ? ಇಂಥವಂತ ಗೊತ್ತಿರಲಿಲ್ಲ.
ಇವ ನನ್ನ ತವ್ರ ಮನೆಯವ್ರು ಕಟ್ತಾರ ಅಂತೇಳಿ ನನ್ನ ಮದುವೆ ಆಗ್ಯಾನ ಇವ. ನನ್ನ ತವ್ರ ಮನೆಯವ್ರು ಎಡಬಲ ನೋಡ್ಕೊಂಡು ಹೋಗ್ತಾರ ಅಂತೇಳಿ ಮದುವೆ ಆಗ್ಯಾನ ಇವ. ನಾ ಮೋಸ ಹೋಗ್ಬಿಟ್ಟೆ. ಈತ ಬಂದ ಬಂಗಾರ ಎಲ್ಲ ನಂಬಿ ಇವನ್ ಕೈಯಾಗ